ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ EVS ಸಬ್ಜೆಕ್ಟ್ ವಿಷಯದ ಬಗ್ಗೆ ಈಗಾಗಲೇ ನಾನು MCQಗಳನ್ನು ಅದೇ ಥರ 2 ಮಾರ್ಕ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಅದರ MCQ ಮತ್ತು 2 ಮಾರ್ಕ್ಸ್ ಕ್ವಶನ್ ಜೊತೆಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ EVS ಅಲ್ಲಿ. ಯಾಕೆ 5 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 8 ಕ್ವಶನ್ಸ್ಗಳನ್ನು ಕೇಳಾಗುತ್ತೆ. 8 × 5 40 ಮಾರ್ಕ್ಸು ಇದರಲ್ಲಿ ಈ 5 ಮಾರ್ಕ್ಸ್ ಕ್ವಶನ್ಸಲ್ಲೇ ಬರುತ್ತೆ. ಅದಕ್ಕೆ ಈ 5 ಮಾರ್ಕ್ಸ್ ಕ್ವಶನ್ಸನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡಿರಬೇಕು. ಆ ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಫೈನಲ್ ಎಕ್ಸಾಮ್ ರೈಟಿಂಗ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ EVS 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ನಿಮಗೆ ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ಬರೀಬೇಕು. ಕೆಲವು ಸತಿ ನಾವೇನು ಮಾಡ್ತೀವಿ, ಉತ್ತರನ ಕರೆಕ್ಟಾಗಿ ಕೊಡ್ತೀವಿ, ಪ್ರಶ್ನೆ ಸಂಖ್ಯೆ ಏನಾಗುತ್ತೆ, ತಪ್ಪಾಗುತ್ತೆ, ಅಂಕಗಳೇನಾಗುತ್ತೆ ಹೋಗ್ಬಿಡೋದು. ಅದಕ್ಕೆ ಪ್ರಶ್ನೆ ಸಂಖ್ಯೆಯನ್ನು ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಅದು ನೆನಪಲ್ಲಿ ಇಟ್ಕೋಬೇಕು. ಮುಖ್ಯ ಪದಗಳನ್ನು ಅಂಡರ್ಲೈನ್ ಮಾಡಿ ಅಂತ ಒಂದು ಪೆನ್ಸಿಲ್, HB ಪೆನ್ಸಿಲ್ ತೊಗೊಂಡೋಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮುಖ್ಯ ಪದಗಳನ್ನು ಏನು ಮಾಡಬೇಕು, ನೀವು ಅಂಡರ್ಲೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಪಾಯಿಂಟ್ಸ್ ಮತ್ತು ಪ್ಯಾರಾಗ್ರಾಫ್ ಮಿಕ್ಸ್ ಬಳಸಿ, ಪಾಯಿಂಟ್ಸನ್ನು ಕೂಡ ಹಾಕಬೇಕು, ಅದ್ರ ಜೊತೆ ಪ್ಯಾರಾಗ್ರಾಫನ್ನು ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಆಗ ನಿಮಗೆ ಹೆಚ್ಚು ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕೊನೆಯಲ್ಲಿ ಕನ್ಕ್ಲೂಷನ್ ಸೆಂಟೆನ್ಸ್ ಬರೀಬೇಕು. ಒಂದು ಕನ್ಕ್ಲೂಷನ್ ಸೆಂಟೆನ್ಸನ್ನು ಏನು ಮಾಡಬೇಕು, ಬರೀತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಡಯಾಗ್ರಾಮ್ ಇದ್ದರೆ ಡೆಫಿನೆಟ್ಟಾಗಿ ಹಾಕಬೇಕು. ಡಯಾಗ್ರಾಮ್ಸ್ ಏನಾದರೂ ಇದ್ದರೆ ಆ ಒಂದು ಉತ್ತರಕ್ಕೆ ನೀವೇನು ಮಾಡಬೇಕು, ಡಯಾಗ್ರಾಮನ್ನು ಹಾಕಿ ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಸಂಖ್ಯೆ, ಮುಖ್ಯ ಪದಗಳನ್ನು ಅಂಡರ್ಲೈನ್ ಮಾಡ್ತಕ್ಕಂಥದ್ದು, ಪಾಯಿಂಟ್ಸ್ ಮತ್ತು ಪ್ಯಾರಾಗ್ರಾಫನ್ನು ಮಿಕ್ಸ್ ಮಾಡಿ ಬಳಸ್ತಕ್ಕಂಥದ್ದು. ಕೊನೆಯಲ್ಲಿ ಕನ್ಕ್ಲೂಷನ್ ಸೆಂಟೆನ್ಸ್ 1 or 2 ಸೆಂಟೆನ್ಸ್ನ ನೀವು ಕೊನೆಯಲ್ಲಿ ಹಾಕಿದ್ರೆ ಭಾಳ ಒಳ್ಳೆಯದು. ಮತ್ತು ಡಯಾಗ್ರಾಮ್ ಇದ್ದರೆ ಡೆಫಿನೆಟಾಗಿ ಆಗಬೇಕು. ಇದು ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ರೈಟಿಂಗ್ ಟಿಪ್ಸು. ಇದನ್ನು ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಈಗ ನಾವು 5 ಮಾರ್ಕ್ಸ್ ಕ್ವಶನ್ಸ್ಗೆ ಮೂವ್ ಆಗೋಣ. ಈ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಕ್ವಶನ್ ನಂಬರ್ 19 ಸ್ಟಾರ್ಟ್ ಆಗುತ್ತೆ. 18ವರೆಗೂ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ 19 ಮತ್ತು A ಮತ್ತು B ಅಂತಕ್ಕಂಥ ಆಪ್ಷನ್ಸ್ ಕೊಟ್ಟಿರ್ತಾನೆ. ಏನಾದರೂ ತೊಗೋಬೋದು, ಬಿನಾದ್ರು ತೊಗೋಬೋದು. ಸೊ ಇಲ್ಲಿ ನಾವು ಒಂದೊಂದೇ ಕ್ವಶನ್ಸನ್ನು ನಾವೇನು ಮಾಡೋಣ, ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. 19A ಪರಿಸರದಲ್ಲಿ ಭೌತಿಕ ಮತ್ತು ಜೀವ ವೈಜ್ಞಾನಿಕ ಅಂಶಗಳ ಪರಸ್ಪರ ಅವಲಂಬನೆ ವಿವರಿಸಿ ಅಂತ ಇದೆ. ನೋಡಿ, ಪರಿಸರದಲ್ಲಿ ಭೌತಿಕ ಮತ್ತು ಜೀವ ವೈಜ್ಞಾನಿಕ ಅಂಶಗಳು, ಭೌತಿಕ ಮತ್ತು ಜೀವ ವೈಜ್ಞಾನಿಕ ಅಂತಕ್ಕಂಥ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ನೀವು ಈ ಆನ್ಸರ್ನ ಏನು ಮಾಡಬೇಕು, ತೊಗೋಬೇಕಾಗತ್ತೆ. ನೋಡಿ, ಪರಿಸರವು ಜೀವ ಮತ್ತು ಅಜೀವ ಅಂಶಗಳ ಸಮೂಹ ಆಗಿದೆ. ಜೀವ ಅಂದರೆ ಜೀವ ವೈಜ್ಞಾನಿಕ, ಅಜೀವ ಅಂದರೆ ಭೌತಿಕ. ಒಂದು ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು, ಪರಿಸರ ಅಂತಕ್ಕಂಥದ್ದು ಜೀವ ಮತ್ತು ಅಜೀವ ಅಂಶಗಳ ಸಮೂಹ. ಅಲ್ಲಿ ಜೀವ ಮತ್ತು ಅಜೀವ ಅಂಶಗಳು ಇರುತ್ತೆ ಅಂತಕ್ಕಂಥದ್ದು, ಅದು ಒಂದು ಸಮೂಹ ಆಗಿದೆ. ಭೌತಿಕ ಅಂಶಗಳು ಎಂದರೆ ಗಾಳಿ, ನೀರು, ಮಣ್ಣು, ಬೆಳಕು, ತಾಪಮಾನ ಇತ್ಯಾದಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಪರಿಸರದಲ್ಲಿ ಭೌತಿಕ ಅಂಶಗಳು ಯಾವುದು? ಗಾಳಿ ಇದೆ, ನೀರಿದೆ, ಮಣ್ಣಿದೆ, ಬೆಳಕಿದೆ, ತಾಪಮಾನ ಇತ್ಯಾದಿ ಇದೆ. ಜೀವಾಂಶಗಳು ಯಾವುದು ಅಂತ ಹೇಳಿದ್ರೆ ಸಸ್ಯಗಳು, ಪ್ರಾಣಿಗಳು ಹಾಗೂ ಮಾನವರು. ಇದು ಜೀವಾಂಶಗಳು. ಇವು ಒಂದೊಂದರ ಮೇಲೆ ಅವಲಂಬಿತವಾಗಿದ್ದು ಪರಸ್ಪರ ಸಂಬಂಧ ಹೊಂದಿದೆ. ನೋಡಿ, ಎಲ್ಲ ಸಸ್ಯಗಳು, ಎಲ್ಲ ಪ್ರಾಣಿಗಳು ಮತ್ತು ಮನುಷ್ಯರು ಈ ಒಂದು ಗಾಳಿ, ನೀರು, ಮಣ್ಣು, ಬೆಳಕು, ತಾಪಮಾನ ಇದರ ಮೇಲೆ ಅವಲಂಬಿತ ಆಗಿದೆ ಮತ್ತು ಪರಸ್ಪರ ಸಂಬಂಧ ಹೊಂದಿದೆ ಅಂತಕ್ಕಂಥ ನಾವು ತಿಳ್ಕೊಬೇಕಾಗತ್ತೆ. ಸಸ್ಯಗಳು ಬೆಳವಣಿಗೆಗಾಗಿ ಸೂರ್ಯನ ಬೆಳಕು, ನೀರು ಮತ್ತು ಮಣ್ಣಿನ ಮೇಲೆ ಅವಲಂಬಿತವಾಗಿವೆ. ಈ ಸಸ್ಯಗಳು ಬೆಳಿಬೇಕಂತ ಹೇಳಿದ್ರೆ ಸೂರ್ಯನ ಬೆಳಕು ಬೇಕು, ನೀರು ಬೇಕು, ಮಣ್ಣು ಬೇಕು, ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಸಸ್ಯಗಳ ಆಹಾರ ತಯಾರಿಸುವಾಗ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ, ಅದು ನಿಮ್ಗೆ ಗೊತ್ತಿದೆ. ಸಸ್ಯಗಳು ಆಹಾರ ತಯಾರಿಸಬೇಕಾದ್ರೆ ಆಮ್ಲಜನಕ ಬಿಡುಗಡೆ ಮಾಡುತ್ತೆ. ಪ್ರಾಣಿಗಳು ಮತ್ತು ಮಾನವರು ಉಸಿರಾಟಕ್ಕೆ ಈ ಆಮ್ಲಜನಕ ಬಳಸ್ತವೆ. ನೋಡಿ, ಸಸ್ಯಗಳು ಆಹಾರ ತಯಾರಿಸಬೇಕಾದ್ರೆ ಬಿಡುವಂಥ ಆಮ್ಲಜನಕವನ್ನು ಪ್ರಾಣಿಗಳು ಮತ್ತು ಮಾನವರು ಉಸಿರಾಟಕ್ಕೆ ಆಮ್ಲಜನಕವನ್ನು ಬಳಸ್ತವೆ. ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಈ ಪ್ರಾಣಿಗಳಿಗೆ ಆಹಾರ ಬೇಕು ಅಂದರೆ ಸಸ್ಯಗಳ ಮೇಲೆ ಅವಲಂಬಿತ, ಒಂದು ಇನ್ನೊಂದರ ಮೇಲೆ ಅವಲಂಬಿತ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಜೀವಾಂಶಗಳು ಮತ್ತು ಭೌತಿಕ ಅಂಶಗಳು ಒಂದು ಇನ್ನೊಂದರ ಮೇಲೆ ಅವಲಂಬಿತ ಆಗಿದೆ. ಇಲ್ಲಿ ಐಸೋಲೇಷನ್ ಆಗಿ ಒಂಟಿಯಾಗಿ ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು.
ಈ ರೀತಿಯಾಗಿ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಾಯ ಮಾಡಿಕೊಂಡು ಬದುಕುತ್ತವೆ. ನೋಡಿ, ಸಸ್ಯಗಳು ಪ್ರಾಣಿಗಳು ಪರಸ್ಪರ ಸಹಾಯ ಮಾಡಿಕೊಂಡು ಬದುಕ್ತವೆ. ಇದನ್ನು ನಾವೇಂತೀವಿ ಆಹಾರ ಸರಪಳಿ, ಫುಡ್ ಚೈನ್. ಇದು ಫುಡ್ ಚೈನ್ ಅಂತಕ್ಕಂಥದ್ದು ಬ್ರಾಕೆಟಲ್ಲಿ ಹಾಕಬೇಕು, ನಿಮಗೆ ಒಳ್ಳೆಯ ಅಂಕ ಸಿಗುತ್ತೆ. ಮತ್ತು ಅಂಡರ್ಲೈನ್ ಮಾಡಿ ಇದನ್ನು ಆಹಾರ ಸರಪಳಿ ಮತ್ತು ಫುಡ್ ಚೈನ್ ಅಂತ ಕರೀತಾರೆ. ಉದಾಹರಣೆಗೆ ಹುಲ್ಲು, ಹಸು, ಮಾನವ ಅಂತ ಇದನ್ನು ಹೀಗೆ ಕೊಟ್ಟು ಇದನ್ನು ಅಂಡರ್ಲೈನ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದಲ್ಲದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಚಕ್ರವು ಜೀವ ಮತ್ತು ಭೌತಿಕ ಅಂಶಗಳ ನಡುವಿನ ಸಂಬಂಧವನ್ನು ತೋರಿಸುತ್ತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಕ್ಕಂಥದ್ದು, ಆಮ್ಲಜನಕ ಚಕ್ರ ಏನಿದೆ, ಜೀವ ಮತ್ತು ಭೌತಿಕ ಅಂಶಗಳ ನಡುವಿನ ಸಂಬಂಧವನ್ನು ಯಾವ್ದು ತೋರಿಸುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ತೋರಿಸುತ್ತೆ ಅಂತಕ್ಕಂಥದ್ದು. ಸೊ ಅಂತಿಮವಾಗಿ ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡಲು ಭೌತಿಕ ಮತ್ತು ಜೀವ ಅಂಶಗಳ ಪರಸ್ಪರ ಅವಲಂಬನೆ ಅತ್ಯಂತ ಮುಖ್ಯವಾಗಿದೆ. ಇದು ಕನ್ಕ್ಲೂಷನ್ ಲೈನ್, ನಾನು ಹೇಳಿದ್ನಲ್ಲ ಟಿಪ್ಸು. ಇದು ಅಂತಿಮವಾಗಿ ನಾವೇನು ಮಾಡಬೇಕು, ಈ ಒಂದು ಕನ್ಕ್ಲೂಷನನ್ನು ಕೊಡಬೇಕಾಗತ್ತೆ. ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಭೌತಿಕ ಮತ್ತು ಜೀವ ಅಂಶಗಳ ಪರಸ್ಪರ ಅವಲಂಬನೆ ಏನಾಗಿದೆ ಅತ್ಯಂತ ಮುಖ್ಯ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಬರೆದ್ರೆ ಇದಕ್ಕೆ ಖಂಡಿತ ಎಷ್ಟು ಸಿಗುತ್ತೆ? 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಇದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ಗೆ ನಾವೇನಾಗೋಣ, ಮೂವ್ ಆಗೋಣ. ಟೋಟಲ್ ಇಲ್ಲಿ 8 ಕ್ವಶನ್ ಇದೆ, ಅದಕ್ಕೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ನೀವು ಏನು ಮಾಡಬೇಕು, ಪದೇ ನೋಡಿಕೊಂಡು ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 20 ಇದೆ, ಬಿ ತೊಗೊಂಡಿದ್ದು ನಾನು. ಪ್ರಾಥಮಿಕ ಹಂತದಲ್ಲಿ EVS ಅನ್ನು ಏಕೆ ಪರಿಚಯಿಸಲಾಗಿದೆ ಅಂತ ಇದೆ. ಈಗ ಪ್ರಾಥಮಿಕ ಶಾಲೆಯಲ್ಲಿ EVS ಅನ್ನು ಏಕೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಯಾಕೆ ಟೀಚ್ ಮಾಡಬೇಕು EVS ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆ. ಪರಿಸರ ಅಧ್ಯಯನ ಅಂದರೆ EVS ಅಂತ ಅಂದ್ಕೊಳ್ಳಿ. EVS ಇಂಗ್ಲೀಷಲ್ಲಿ EVS ಅಂತ ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ಪರಿಚಯಿಸುವುದು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಅಗತ್ಯವಾಗಿದೆ. ನೋಡಿ, ಇದನ್ನು ಅಂಡರ್ಲೈನ್ ಮಾಡಬೇಕು, ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಅಗತ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಇದನ್ನು ಪರಿಚಯಿಸಲಾಗಿದೆ. ಈ ಹಂತದಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕುತೂಹಲ ಹೊಂದಿರುತ್ತಾರೆ. ನೋಡಿ, ಇದನ್ನು ಅಂಡರ್ಲೈನ್ ಮಾಡಿ. ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕುತೂಹಲ ಜಾಸ್ತಿ. ಮಕ್ಕಳಿಗೆ ಕುತೂಹಲ ಜಾಸ್ತಿ ಯಾವಾಗ? ಚಿಕ್ಕ ಮಕ್ಕಳಿದ್ದಾಗ ಕುತೂಹಲ ಇರುತ್ತೆ, ತಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕುತೂಹಲ ಇರುತ್ತೆ. ಆ ಸಂದರ್ಭದಲ್ಲೇ ನಾವು ಈ ಒಂದು EVS ಅನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಮಕ್ಕಳು ಅದನ್ನು ಕಲಿತಾವೆ, ಅರ್ಥ ಮಾಡ್ಕೊಳ್ತವೆ ಅಂತಕ್ಕಂಥದ್ದು. EVS ಮಕ್ಕಳಿಗೆ ತಮ್ಮ ಸುತ್ತಲಿನ ಜಗತ್ತನ್ನು ತಿಳಿಯಲು ಸಹಾಯ ಮಾಡುತ್ತದೆ. EVS ಓದೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ತಮ್ಮ ಸುತ್ತಲಿನ ಜಗತ್ತನ್ನು ತಿಳಿಯೋದಕ್ಕೆ ಸಹಾಯ ಆಗುತ್ತೆ. ಇದು ಅಂದರೆ ಮಕ್ಕಳ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುತ್ತೆ. ನೋಡಿ, ತಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು EVS ಒಳಗೊಂಡಿರುತ್ತೆ. ಯಾವ್ದು? ಮನೆ, ಶಾಲೆ, ಕುಟುಂಬ, ಸಸ್ಯಗಳು, ಪ್ರಾಣಿಗಳು, ಇದೆಲ್ಲ ಯಾವ ಅಡಿಯಲ್ಲಿ ಬರುತ್ತೆ? EVS ಅಡಿಯಲ್ಲೇ ಬರುತ್ತೆ. ಯಾಕೆ? ಇದು ಈ ನೇಚರಲ್ಲಿ ಇರ್ತಕ್ಕಂಥದ್ದು, ಪರಿಸರದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮಕ್ಕಳ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ಯಾವುದು? ಮನೆ, ಶಾಲೆ, ಕುಟುಂಬ, ಸಸ್ಯಗಳು, ಪ್ರಾಣಿಗಳು, ಇದೆಲ್ಲ EVS ಒಳಗೊಂಡಿರುತ್ತೆ. ಅದಕ್ಕೆ ಮಕ್ಕಳಿಗೆ ಅದನ್ನು ಪ್ರಾಥಮಿಕ ಹಂತದಲ್ಲೇ ನಾವೇನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಇದು ಅನುಭವಾಧಾರಿತ ಕಲಿಕೆಗೆ ಅವಕಾಶ ಒದಗಿಸುತ್ತದೆ. ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅನುಭವ ಆಧಾರಿತ ಕಲಿಕೆಗೆ ಅವಕಾಶ ಒದಗಿಸುತ್ತದೆ. ಇದು ಅಂದರೆ EVS. ಇದೊಂದು ಪಾಯಿಂಟ್, ಇದನ್ನು ಅಂಡರ್ಲೈನ್ ಮಾಡಿ. ಮಕ್ಕಳು ನೇರವಾಗಿ ಮಕ್ಕಳು ನೇರವಾಗಿ ನೋಡ್ತವೆ. EVS ಸುತ್ತಮುತ್ತಲೂ ಏನು ಜಗತ್ತಿದೆ ಅದು ನೋಡ್ತವೆ, ಕೆಲವೊಂದು ಚಟುವಟಿಕೆನ ಮಾಡ್ತವೆ, ಮಾಡುತ್ತಾ ಕಲಿತವೆ. ಇದರಿಂದ ಕಲಿಕೆ ಏನಾಗುತ್ತೆ, ಸುಲಭ ಆಗುತ್ತೆ ಮತ್ತು ಆಸಕ್ತಿದಾಯಕ ಆಗುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಅದಕ್ಕೆ EVSನ ನಾವು ಪ್ರಾಥಮಿಕ ಹಂತದಲ್ಲಿ ಪರಿಚಯ ಮಾಡ್ತೀವಿ ಅಂತಕ್ಕಂಥದ್ದು. EVS ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಉಂಟು ಮಾಡುತ್ತೆ. ಇನ್ಯಾಕೆ ನಾವು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ನಾವು EVSನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ, ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಅಟಿಟ್ಯೂಡ್ ಅಂತೀವಿ ಇಂಗ್ಲೀಷಲ್ಲಿ, ಅದನ್ನು ಬೆಳೆಸುತ್ತೆ. ಮತ್ತು ಈಗ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುತ್ತೆ. ಸಾಮಾಜಿಕ ಅಂದರೆ ಸೋಷಿಯಲ್ ವ್ಯಾಲ್ಯೂಸನ್ನು ಏನು ಮಾಡುತ್ತೆ, ಇದು ಬೆಳೆಸುತ್ತೆ. ಹಾಗೂ ಪರಿಸರದ ಬಗ್ಗೆ ಜವಾಬ್ದಾರಿಯನ್ನು ಬೆಳೆಸುತ್ತೆ. ಪರಿಸರದ ಬಗ್ಗೆ ಜವಾಬ್ದಾರಿ ಅಂದರೆ ರೆಸ್ಪಾನ್ಸಿಬಿಲಿಟಿ, ನೇಚರ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿಯನ್ನು ಇದು ಮಕ್ಕಳಲ್ಲಿ ಬೆಳೆಸುತ್ತೆ. ಅದಕ್ಕೆ ನಾವು EVSನ ಪ್ರಾಥಮಿಕ ಹಂತದಲ್ಲೇ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಅಂತಕ್ಕಂಥದ್ದು. ಇದು ನೋಡಿ, ನಾನು ಕನ್ಕ್ಲೂಷನ್ಗೆ ಬಂದೆ, ಈಗ ಒಂದೇನು ಹಾಕಿದ್ದೀನಿ. ಆದ್ದರಿಂದ EVS ಪ್ರಾಥಮಿಕ ಹಂತದಲ್ಲಿ ಪರಿಚಯಿಸಲು ಅತ್ಯಂತ ಅಗತ್ಯ ಮತ್ತು ಉಪಯುಕ್ತ. ಇದನ್ನು ನಾನು ಏನು ಮಾಡಿದೆ, ಕನ್ಕ್ಲೂಷನಲ್ಲಿ ಹಾಕಿದೆ. ಕನ್ಕ್ಲೂಷನ್ನ ನಾವು ಕನ್ನಡ ಏನು ಹೇಳ್ತೀವಿ, ಉಪಸಂಹಾರ ಅಂತ ಹೇಳ್ತೀವಿ. ಐ ಥಿಂಕ್ ಅದು ಕನ್ಕ್ಲೂಷನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಇದನ್ನು ನೀವೇನು ಮಾಡಬೇಕು, ಲಾಸ್ಟ್ ಪಾಯಿಂಟಾಗಿ ಬಳಸಬೇಕಾಗತ್ತೆ. ಸೊ ಈಗ ನಾವು EVSನ ಯಾಕೆ ಬಳಸ್ತೀವಿ, ಯಾಕೆ ಪರಿಚಯ ಮಾಡ್ತೀವಿ ಅಂತಕ್ಕಂಥದ್ದು
ನಿಮ್ಗೆ ಗೊತ್ತಾಯಿತು. ಕ್ವಶನ್ ನಂಬರ್ 21ಗೆ ಹೋಗೋಣ. ಇದರಲ್ಲಿ ಪ್ರಶ್ನೆ ತೊಗೊಂಡಿದ್ದು ನಾನು, ಚಟುವಟಿಕೆ ಮತ್ತು ಅನುಭವ ಆಧಾರಿತ EVS ಕಲಿಕೆಯ 5 ಲಾಭಗಳನ್ನು ವಿವರಿಸಿ. ನೋಡಿ, ಒಂದು ಚಟುವಟಿಕೆ ಮತ್ತು ಅನುಭವ ಆಧಾರಿತ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಅಂತೀವಲ್ಲ, EVS ಕಲಿಕೆಯ 5 ಲಾಭ. ನೋಡಿ, ಚಟುವಟಿಕೆ ಮತ್ತು ಅನುಭವ ಆಧಾರಿತ EVSನ ಕಲಿಯೋದ್ರಿಂದ 5 ಲಾಭ ಮಕ್ಕಳಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. EVSನ ಕಲಿಯೋದ್ರಿಂದ ಏನು ಲಾಭ ಉಂಟಾಗುತ್ತೆ ಅಂತ ಅಂದ್ಕೊಂಬಿಡಿ. EVS ಕಲಿಕೆಯನ್ನು ಚಟುವಟಿಕೆ ಮತ್ತು ಅನುಭವ ಆಧಾರಿತವಾಗಿ ನಡೆಸುವುದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. EVS ಕಲಿಕೆ ಏನಿದೆ, ಚಟುವಟಿಕೆಯನ್ನು ಬಳಸ್ಕೋಬೇಕು, ಅನುಭವ ಆಧಾರಿತನೂ ಬಳಸ್ಕೋಬೇಕು. ಈ ಚಟುವಟಿಕೆ ಮತ್ತು ಅನುಭವ ಆಧಾರಿತ EVS ಕಲಿಕೆಯಿಂದ ಏನುಂಟಾಗುತ್ತೆ, ಅತ್ಯಂತ ಪರಿಣಾಮಕಾರಿ ವಿಧಾನ ಇದು. ಇಟ್ ಈಸ್ ಎಫೆಕ್ಟಿವ್ ಮೆಥಡ್. ವಿಧಾನ ಅಂದರೆ ಮೆಥಡ್, ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಮೆಥಡ್ ಇದು. ಇದರಿಂದ ಲಾಭ ಏನಾಗುತ್ತೆ, ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಫಸ್ಟ್ ಒನ್, ಮೊದಲನೇದಾಗಿ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಮಕ್ಕಳನ್ನು ಸಕ್ರಿಯವಾಗಿ ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತೆ. ನೋಡಿ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂತೀವಿ ಇಂಗ್ಲೀಷಲ್ಲಿ. ಮಕ್ಕಳನ್ನು ಸಕ್ರಿಯವಾಗಿ ಕಲಿಕೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತೆ. ಅವಾಗ ಮಕ್ಕಳು ಕೇವಲ ಕೇಳುವುದಲ್ಲದೆ ಮಾಡುವ ಮೂಲಕ ಕಲಿಯುತ್ತವೆ. ಲರ್ನ್ ಬೈ ಡೂಯಿಂಗ್ ಅಂತ ಹೇಳ್ತೀವಿ. ಅದು ಕೇವಲ ಕೇಳ್ತವೆ, ಅದು ಜೊತೆಯಲ್ಲಿ ಮಾಡುವ ಮೂಲಕ, ಲರ್ನ್ ಬೈ ಡೂಯಿಂಗ್ ಅಂತಕ್ಕಂಥದ್ದು, ಇದರ ಮೂಲಕ ಕಲಿತಾವೆ ಅಂತಕ್ಕಂಥದ್ದು. ಮಕ್ಕಳನ್ನು ಸಕ್ರಿಯವಾಗಿ ಕಲಿಕೆಯಲ್ಲಿ ಭಾಗವಹಿಸುತ್ತೆ ಮಾಡೋದು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಕೇವಲ ಕೇಳುವುದೇ ಅಲ್ಲ, ಲಿಸ್ನಿಂಗೇ ಅಲ್ಲ, ಇಲ್ಲಿ ಮಾಡುವ ಮೂಲಕ ಡೂಯಿಂಗ್ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತಕ್ಕಂಥದ್ದು. ಡೂಯಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಚಟುವಟಿಕೆ ಮತ್ತು ಅನುಭವ ಆಧಾರಿತ EVS ಕಲಿಯೋದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಸೆಕೆಂಡ್ ಲಾಭ ಏನಾಗುತ್ತೆ, ಎರಡನೇದಾಗಿ ಅನುಭವದಿಂದ ಕಲಿತ ವಿಷಯಗಳು ದೀರ್ಘಕಾಲ ನೆನಪಲ್ಲಿ ಉಳಿಯುತ್ತೆ. ನೋಡಿ, ನಾವು ಯಾವುದನ್ನು ಅನುಭವದಿಂದ ಕಲಿತೀವಿ ಅಥವಾ ಕಲಿಸ್ತೀವಿ, ಆ ವಿಷಯಗಳು ಬಹಳ ಲಾಂಗ್ ಟರ್ಮ್ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ. ಇದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಲಾಂಗ್ ಟರ್ಮ್, ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ಅನುಭವದಿಂದ ಕಲಿತಂತಹ ವಿಷಯಗಳು ದೀರ್ಘಕಾಲ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ, ನಮ್ಮ ಮಕ್ಕಳಲ್ಲಿ. ಮೂರನೇದಾಗೇನು, ಥರ್ಡ್ ಪಾಯಿಂಟ್ ಏನು ಅಂದರೆ, ಈ ವಿಧಾನವು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತೆ. ನೋಡಿ, ಇಂಟ್ರೆಸ್ಟು ಮತ್ತು ಹ್ಯಾಪಿನೆಸ್ ಏನಿದೆ ಅದನ್ನು ಡೆವಲಪ್ ಮಾಡುತ್ತೆ, ಆಸಕ್ತಿಯನ್ನು ಡೆವಲಪ್ ಮಾಡುತ್ತೆ, ಹೆಚ್ಚು ಮಾಡುತ್ತೆ, ಉತ್ಸಾಹವನ್ನು ಏನು ಮಾಡುತ್ತೆ, ಹೆಚ್ಚಿಸುತ್ತೆ. ಅದಕ್ಕೆ ಚಟುವಟಿಕೆ ಮತ್ತು ಅನುಭವ ಆಧಾರಿತ ಕಲಿಕೆ ಬೇಕು ಅಂತಕ್ಕಂಥದ್ದು. ನಾಲ್ಕನೇದೇನು, ಮಕ್ಕಳಲ್ಲಿ ಚಿಂತನಾ ಶಕ್ತಿ, ವಿಶ್ಲೇಷಣಾ ಶಕ್ತಿ, ಸಮಸ್ಯೆ ಪರಿಹಾರ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಚಿಂತನಾ ಶಕ್ತಿ ಅಂದರೆ ಯೋಚನೆ ಮಾಡತಕ್ಕಂಥ ಶಕ್ತಿಯನ್ನು ಬೆಳೆಸುತ್ತೆ. ವಿಶ್ಲೇಷಣೆ ಅಂದರೆ ಅನಾಲಿಸಿಸ್ ಮಾಡುವಂತಹ ಒಂದು ಶಕ್ತಿಯನ್ನು ಬೆಳೆಸುತ್ತೆ. ಮತ್ತು ಸಮಸ್ಯೆ ಪರಿಹಾರ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಚಿಂತನೆ ಅಂದರೆ ಥಿಂಕಿಂಗ್ ಎಬಿಲಿಟಿನ ಬೆಳೆಸುತ್ತೆ. ವಿಶ್ಲೇಷಣೆ ಅಂತ ಹೇಳಿದ್ರೆ ಅನಾಲಿಸಿಸ್ಸು, ಮತ್ತು ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಇದು ಬೆಳೆಸುತ್ತೆ. ಚಿಂತನ, ವಿಶ್ಲೇಷಣೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ ಏನು ಮಾಡುತ್ತೆ, ಇದು ಅಭಿವೃದ್ಧಿಯನ್ನು ಮಾಡುತ್ತೆ. ಕೊನೆಯದಾಗಿ ಇದು ಸ್ವಯಂ ಕಲಿಕೆಯನ್ನು ಉತ್ತೇಜಿಸುತ್ತದೆ. ಸ್ವಯಂ ಕಲಿಕೆ ಅಂದರೆ ಸ್ವಕಲಿಕೆ, ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಸ್ವಯಂ ಕಲಿಕೆಯನ್ನು ಏನು ಮಾಡುತ್ತೆ, ಉತ್ತೇಜಿಸುತ್ತೆ. ಮಕ್ಕಳು ತಮ್ಮದೇ ಅನುಭವದಿಂದ ಜ್ಞಾನವನ್ನು ಪಡೆಯುತ್ತಾರೆ. ತಮ್ಮ ಅನುಭವದಿಂದ ಜ್ಞಾನ ಪಡೀತಕ್ಕಂಥದ್ದು. ಮಕ್ಕಳು ಶಾಲೆಗಳಲ್ಲಿ ತರಗತಿಯಲ್ಲಿ ಜ್ಞಾನ ಪಡೆಯೋದಿಲ್ಲ, ತಮ್ಮ ಅನುಭವದ ಮೂಲಕ ಜ್ಞಾನವನ್ನು ಪಡೀತಾರೆ. ಮತ್ತು ಇದು ಸ್ವಯಂ ಕಲಿಕೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅದು ಈ ಒಂದು ವಿಧಾನದಲ್ಲಿ ಉತ್ತೇಜಿಸಲ್ಪಡುತ್ತೆ ಅಂತಕ್ಕಂಥದ್ದು. ಸೆಲ್ಫ್ ಲರ್ನಿಂಗ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನೋಡಿ, ಇದು ಕನ್ಕ್ಲೂಷನ್, ಉಪಸಂಹಾರ ಇದು. ಆದ್ದರಿಂದ ಚಟುವಟಿಕೆ ಮತ್ತು ಅನುಭವ ಆಧಾರಿತ ಕಲಿಕೆ EVSಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ ಅಂತ ಒಂದು ಲೈನ್ ಏನು ಮಾಡಬೇಕು, ನೀವು ಕನ್ಕ್ಲೂಷನ್ ಹಾಕಲೇಬೇಕು ಪ್ರತಿಯೊಂದಕ್ಕೂ. ಎಲ್ಲಾದರೂ ನಿಮಗೆ ಡಯಾಗ್ರಾಮ್ಸು ಅದು ಇದು ನಿಮ್ಮ ಸೋರ್ಸ್ ಬುಕ್ಕಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಇದಕ್ಕೆ ಹಾಕ್ಬೋದು ಅಂತಂದ್ಬಿಟ್ಟು. ಇಷ್ಟು ಮಾಡಿದಾಗ ನಿಮಗೆ ಎಷ್ಟು 5 ಅಂಕಗಳು ಸಿಗುತ್ತೆ. ನಾವು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. 22 ಏನಲ್ಲಿ ನಮ್ಮ ಬದುಕು ಪ್ರಕೃತಿ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದೆ, ವಿಶ್ಲೇಷಿಸಿ ಅಂತ ಹೇಳಿದ್ರೆ ಅನಾಲಿಸಿಸ್ ಮಾಡಿ ಅಂತ. ನಮ್ಮ ಬದುಕೇನಿದೆ ಪ್ರಕೃತಿ ಸಂಪನ್ಮೂಲಗಳ, ನೇಚರಲ್ಲಿ ಸಿಗ್ತಕ್ಕಂಥ ಏನು ರಿಸೋರ್ಸಸ್ ಅಂತ ಹೇಳ್ತೀವಿ, ಮೂಲಗಳು ಅಂತ ಹೇಳ್ತೀವಿ,
ಅದರ ಮೇಲೆ ಅವಲಂಬಿತ ಆಗಿದೆ, ಅದರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಬದುಕು ಅಂದರೆ ಮನುಷ್ಯ ಬದುಕು ಏನಿದೆ ಸಂಪನ್ಮೂಲಗಳ ಮೇಲೆ ಅವಲಂಬಿತ ಆಗಿದೆ ಅಂತಕ್ಕಂಥ ನಿಜ ಇದು. ಅದನ್ನು ವಿಶ್ಲೇಷಣೆ ಮಾಡಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಭಾಳ ಸುಲಭವಾಗಿ ವಿಶ್ಲೇಷಣೆ ಮಾಡ್ಬೋದು. ಇದು ಪ್ರಕೃತಿ ಸಂಪನ್ಮೂಲಗಳು ಮಾನವನ ಜೀವನಕ್ಕೆ ಅತ್ಯಂತ ಅಗತ್ಯ. ಇದನ್ನು ಯಾರು ಅಲ್ಲಗಳೆಯೋಕ್ಕಾಗಲ್ಲ. ಪ್ರಕೃತಿ ಸಂಪನ್ಮೂಲಗಳು ಮಾನವನ ಜೀವನ ನಡೆಸಬೇಕು, ಮಾನವ ಜೀವಂತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಪ್ರಕೃತಿ ಸಂಪನ್ಮೂಲಗಳು ಬೇಕೇ ಬೇಕು. ಇದು ಅತ್ಯಂತ ಅಗತ್ಯ. ಓಕೆ, ನೋ ಪ್ರಾಬ್ಲಮ್. ಇವುಗಳಲ್ಲಿ ಗಾಳಿ ಬೇಕು, ಉಸಿರಾಡೋಕ್ಕೆ ನೀರು ಬೇಕು, ಮಣ್ಣು ಬೇಕು, ಅರಣ್ಯಗಳು ಬೇಕು, ಖನಿಜಗಳು ಬೇಕು. ನೋಡಿ, ಇದೇ ಸಂಪನ್ಮೂಲಗಳು ಗಾಳಿ, ನೀರು, ಮಣ್ಣು, ಅರಣ್ಯಗಳು ಮತ್ತು ಖನಿಜಗಳು ಸೇರಿಕೊಂಡಿವೆ. ಮಾನವರು ತಮ್ಮ ದೈನಂದಿನ ಅಗತ್ಯಗಳಿಗೆ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದ್ದಾರೆ ಅಂತಕ್ಕಂಥದ್ದು. ತಮ್ಮ ಡೇ ಟು ಡೇ ಲೈಫ್ಗೆ, ನೀಡ್ಸ್ಗೆ ಮನುಷ್ಯ ತನ್ನ ದೈನಂದಿನ ಅಗತ್ಯಗಳಿಗೆ ಈ ಸಂಪನ್ಮೂಲಗಳ ಮೇಲೆ ಅವಲಂಬಿತ ಆಗಿದ್ದಾನೆ ಅಂತಕ್ಕಂಥ. ಗಾಳಿ, ನೀರು, ಮಣ್ಣು, ಅರಣ್ಯ, ಖನಿಜಗಳು ಬೇಕೇ ಬೇಕು ಮನುಷ್ಯರಿಗೆ. ಅದೆಲ್ಲನೂ ಬದುಕೋದಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಆಹಾರ ಉತ್ಪಾದನೆಗೆ ಏನು ಬೇಕು? ಮಣ್ಣು ಬೇಕೇ ಬೇಕು ಮತ್ತು ನೀರು ಅಗತ್ಯವಾಗಿ ಬೇಕೇ ಬೇಕು. ಉಸಿರಾಟಕ್ಕೆ ಗಾಳಿ ಅಗತ್ಯ. ಅದೆಲ್ಲದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಬದುಕು ಯಾವ ಮೇಲೆ ಡಿಪೆಂಡ್ ಆಗಿದೆ? ಪ್ರಕೃತಿ ಸಂಪನ್ಮೂಲಗಳ ಮೇಲೆ ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದು. ಅರಣ್ಯಗಳು ನಮಗೇನು ಕೊಡುತ್ತೆ? ನಮಗೆ ಅಂತ ಕಳೀಲಿ. ಮರದ ಸಾಮಗ್ರಿ, ಅರಣ್ಯಗಳಿಂದ ನಮಗೇನು ಸಿಗುತ್ತೆ? ಮರದ ಸಾಮಗ್ರಿಗಳು ಸಿಗುತ್ತೆ, ಔಷಧಿಗಳು ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅರಣ್ಯಗಳಿಂದ ಮರದ ಸಾಮಗ್ರಿಗಳು, ಔಷಧಗಳು, ಆಮ್ಲಜನಕ ಎಲ್ಲ ಸಿಗುತ್ತೆ. ಖನಿಜಗಳಿಂದ ಏನು ಸಿಗುತ್ತೆ? ಕೈಗಾರಿಕೆ ಇಂಧನಕ್ಕಾಗಿ ಬಳಕೆ ಆಗುತ್ತೆ ಖನಿಜಗಳು. ಅದು ಕೂಡ ಬಹಳ ಇಂಪಾರ್ಟೆಂಟು. ಆದರೆ ಈ ಮೂಲಗಳನ್ನು ಅತಿಯಾಗಿ ಬಳಸೋದ್ರಿಂದ ಏನಾಗುತ್ತೆ? ಇವುಗಳ ಕೊರತೆ ಉಂಟಾಗ್ಬಿಡುತ್ತೆ. ಇದನ್ನು ಮಿತವಾಗಿ ಬಳಸಬೇಕು. ಈ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸೋದ್ರಿಂದ ಅವುಗಳ ಕೊರತೆ ಉಂಟಾಗುತ್ತೆ. ಅದಕ್ಕೆ ಇದು ಪರಿಸರದ ಸಮತೋಲನವನ್ನು ಏನು ಮಾಡುತ್ತೆ? ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮಿತವಾಗಿ ಬಳಸ್ತಕ್ಕಂಥದ್ದು ಒಳ್ಳೆಯದು. ಇದು ಕನ್ಕ್ಲೂಷನ್ ಪಾಯಿಂಟಿಗೆ ಬಂದಿದೆ ಇದು ನನಗೆ. ಆದ್ದರಿಂದ ಪ್ರಕೃತಿ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡಬೇಕು, ಅಂದರೆ ಪ್ರೊಟೆಕ್ಟ್ ಮಾಡಬೇಕು. ವಿವೇಕಪೂರ್ಣವಾಗಿ ಬಳಸುವುದು ನಮ್ಮ ಕರ್ತವ್ಯ. ಭಾಳ ವಿವೇಕದಿಂದ ಈ ಒಂದು ಸಂಪನ್ಮೂಲಗಳನ್ನು ಬಳಸಬೇಕು. ಯಾಕೆ ಅಂದರೆ ಎಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳು ಇರುತ್ತೆ ಇದರಲ್ಲಿ. ಮತ್ತೆ ನಾವು ಅದನ್ನು ಸಿದ್ಧಪಡಿಸೋಕ್ಕಾಗಲ್ಲ, ಅದನ್ನು ರೀಸೈಕ್ಲಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನು ಎಷ್ಟು ವಿವೇಕಪೂರ್ಣವಾಗಿ ನಾವು ಬಳಸ್ತೀವಿ ಅಷ್ಟೇ ಒಳ್ಳೆಯದು. ಅದು ನಮ್ಮ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವೇನು ಮಾಡೋಣ? ಮೂವ್ ಆಗೋಣ. ಕ್ವಶನ್ ನಂಬರ್ 23ನಲ್ಲಿ ಎ ಕ್ವಶನ್ ನೋಡಿ. ಶಾಲೆಯಲ್ಲಿ ಪರಿಸರ ಮಾಲಿನ್ಯ ಅರಿವು ಮೂಡಿಸಲು 5 ಕಾರ್ಯತಂತ್ರಗಳನ್ನು ರೂಪಿಸಿ. ಒಂದು ಶಾಲೆ ಇರುತ್ತಪ್ಪ, ಅಲ್ಲಿ ಪರಿಸರ ಮಾಲಿನ್ಯದ ಅರಿವು ಉಂಟು ಮಾಡಬೇಕು, ಜಾಗೃತಿ ಉಂಟು ಮಾಡಬೇಕು. ಹೇಗೆ ಉಂಟು ಮಾಡಬೇಕು? 5 ಕಾರ್ಯತಂತ್ರಗಳನ್ನು ರೂಪಿಸಿ. ಒಂದು ಶಾಲೆಯಲ್ಲಿ ಮಕ್ಕಳಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ತಿಳುವಳಿಕೆ, ಅರಿವು, ಜ್ಞಾನ, ಜಾಗೃತಿ ಉಂಟು ಮಾಡೋದಕ್ಕೆ ಯಾವುದಾದ್ರೂ ಒಂದು 5 ಕಾರ್ಯತಂತ್ರಗಳನ್ನು ರೂಪಿಸಿ ಅಂತ ಇದೆ. ಹೇಗೆ ನಾವು ಮಕ್ಕಳಲ್ಲಿ ಶಾಲೆಯಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಹೇಗೆ ತಡೆಗಟ್ಟಬೇಕು ಅಂತಕ್ಕಂಥದ್ದು, ಹೇಗೆ ಆ ಒಂದು ಜಾಗೃತಿಯನ್ನು, ತಿಳುವಳಿಕೆಯನ್ನು ಉಂಟು ಮಾಡಬೇಕು ಅನ್ನೋದು ಕೆಳಗೆ ಕೊಟ್ಟಿದ್ವಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸೋದು ಬಹಳ ಮುಖ್ಯ. ಓಕೆ, ಇದು ಬಹಳ ಮುಖ್ಯ. ಮಕ್ಕಳಲ್ಲಿ, ಶಾಲೆಗಳಲ್ಲಿ ಈ ಪರಿಸರ ಮಾಲಿನ್ಯದ ಬಗ್ಗೆ ಅರಿವು, ಜಾಗೃತಿ ಮೂಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮೊದಲನೇದಾಗಿ ಏನು ಮಾಡಬೇಕು? ಇಲ್ಲಿ 5 ಕಾರ್ಯತಂತ್ರಗಳಂತ ಇದೆ. 5ನ್ನ ನಾವೇನು ಮಾಡೋಣ ಹೇಳೋಣ. ಪೋಸ್ಟರ್ ಮತ್ತು ಚಿತ್ರ ಪ್ರದರ್ಶನಗಳ ಮೂಲಕ ಮಾಲಿನ್ಯದ ಪರಿಣಾಮಗಳನ್ನು ತೋರಿಸಬಹುದು. ಪೋಸ್ಟರ್ ಮಾಡೋಕ್ಕೆ ಹೇಳ್ಬೋದು, ಚಿತ್ರ ಪ್ರದರ್ಶನಗಳ ಮೂಲಕ ಮಾಲಿನ್ಯದ ಪರಿಣಾಮಗಳನ್ನು ತೋರಿಸ್ಬೋದು. ಮಕ್ಕಳಿಗೆ ಪೋಸ್ಟರು, ಚಿತ್ರ ಪ್ರದರ್ಶನಗಳ ಮೂಲಕ ಮಾಲಿನ್ಯದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ತೋರಿಸಬಹುದು. ಎರಡನೇದಾಗಿ ಯಾಲಿ ಅಲ್ಲ, ಅದು ವ್ಯಾಲಿ ಅಂತ ಕಳೀಲಿ. ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. ವ್ಯಾಲಿ ನಡೆಸುವಲ್ಲ, ಅದು ಇದನ್ನು ವ್ಯಾಲಿ ಅಂತ ಹಾಕೊಳ್ಳಿ. ಎರಡನೇದಾಗಿ ವ್ಯಾಲಿ, ಭಾಷಣ, ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ಮೆರವಣಿಗೆ, ವ್ಯಾಲಿ, ಭಾಷಣ, ಜಾಗೃತಿ, ಆ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಕೂಡ ಮಕ್ಕಳಿಗೆ ತಿಳುವಳಿಕೆ ಉಂಟಾಗುತ್ತೆ. ಮೂರನೇದಾಗಿ ಮರ ನೆಡುವ ಕಾರ್ಯಕ್ರಮಗಳನ್ನು ನಡೆಸಿ ಪರಿಸರದ ಮಹತ್ವವನ್ನು ತಿಳಿಸಬಹುದು. ಮರಗಳನ್ನು ನಡೆಸಿ, ಮರಗಳನ್ನು ಬೆಳೆಸಿ ಪರಿಸರದ ಮಹತ್ವವನ್ನು ತಿಳಿಸುವಂಥ ಕೆಲಸವನ್ನು ನಾವು
ಮಕ್ಕಳಿಗೆ ಮಾಡಬಹುದು. ನಾಲ್ಕನೇದಾಗಿ ಕಸದ ವಿಂಗಡಣೆ ಹೇಗೆ ಮಾಡಬೇಕು ಮತ್ತು ಮರುಬಳಕೆ ಹೇಗೆ ಮಾಡಬೇಕು ಅದರ ಬಗ್ಗೆ ತರಬೇತಿಯನ್ನು ನೀಡಬಹುದು. ಕಸ ವಿಂಗಡಣೆ, ಕಸದಲ್ಲಿ ಅನೇಕ ಪ್ರಕಾರಗಳಿರುತ್ತೆ. ಅದನ್ನು ವಿಂಗಡಣೆ ಹೇಗೆ ಮಾಡಬೇಕು, ಮರುಬಳಕೆ ಹೇಗೆ ಮಾಡಬೇಕು ಅದರ ಬಗ್ಗೆ ತರಬೇತಿ ಮಕ್ಕಳಿಗೆ ನೀಡಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೋದು. ಐದನೇದಾಗಿ ವಿಡಿಯೋಗಳನ್ನು ಮಾಡಿ ನಾಟಕಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡ್ಬೋದು. ಅನೇಕ ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು, ಮಾಲಿನ್ಯ ಹೇಗೆ ತಡೆಗಟ್ಟಬೇಕು, ನಾಟಕ ಪ್ರದರ್ಶನಗಳನ್ನು ಮಾಡ್ತಕ್ಕಂಥದ್ದು, ಮಾಲಿನ್ಯ ಹೇಗೆ ತಡೆಗಟ್ಟಬೇಕು ಅಂತಕ್ಕಂಥದ್ದು ಅವೆಲ್ಲ ವಿದ್ಯಾರ್ಥಿಗಳಿಗೆ ತೋರಿಸಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡಬಹುದು ಅಂತಕ್ಕಂಥದ್ದು. ಸೊ ಲಾಸ್ಟಲ್ಲಿ ನಾನೇನು ಮಾಡಿದ್ದೀನಿ, ಇಲ್ಲಿ ಉಪಸಂಹಾರ ಕೊಟ್ಟಿದ್ದೀನಿ. ಇಂತಹ ಕಾರ್ಯತಂತ್ರಗಳು ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುತ್ತವೆ ಅಂತ 5 ಪಾಯಿಂಟ್ ಇದೆ. ಇಲ್ಲಿ 5 ಪಾಯಿಂಟ್ ಹಾಕಿದ್ದೀವಿ. ನಿಮ್ಗೆ 5 ಅಂಕ ಸಿಗುವಂಥ ಚಾನ್ಸಸ್ ಇದೆ. ಕ್ವಶನ್ ನಂಬರ್ 24ಗೆ ಹೋಗೋಣ. ಅಲ್ಲಿ ಎ ಆಪ್ಷನ್ ಇದೆ. ಕಥಾ ವಿಧಾನವನ್ನು ಗುಂಪು ಚಟುವಟಿಕೆಯಾಗಿ ಬಳಸಬಹುದು, ಮೌಲ್ಯಮಾಪನ ಮಾಡಿ. ನೋಡಿ, ಒಂದು ಕಥಾ ವಿಧಾನವನ್ನು ಗುಂಪು ಚಟುವಟಿಕೆಯಾಗಿ ಹೇಗೆ ಬಳಸಬಹುದು, ಯಾಗಿ ಅಂತಾಗಿದೆ, ಒಂದು ಕಟ್ ಮಾಡ್ಕೊಳ್ಳಿ. ಕಥಾ ವಿಧಾನವನ್ನು ಗುಂಪು ಚಟುವಟಿಕೆಯಾಗಿ ಬಳಸ್ಬೋದು. ಒಂದು ಕಥೆಯನ್ನು ಕಥೆ ಹೇಳುವಂಥ ವಿಧಾನವನ್ನು ಒಂದು ಗುಂಪು ಚಟುವಟಿಕೆಯಾಗಿ ನಾವು ಬಳಸ್ಬೋದು. ಅದನ್ನು ಮೌಲ್ಯಮಾಪನ ಮಾಡಿ ಅಂತ ಇವ್ಯಾಲ್ಯುಯೇಟ್ ಅಂತ ಇದೆ, ಮಾಡ್ಬೋದಾ ಇಲ್ಲ ಅಂತಕ್ಕಂಥದ್ದು. ಕಥಾ ವಿಧಾನವು EVS ಕಲಿಕೆಯಲ್ಲಿ ಪರಿಣಾಮಕಾರಿ ವಿಧಾನ, ಹೌದು ಮಾಡ್ಬೋದು ಅಂತ. ಕಥಾ ವಿಧಾನ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಏನಿದೆ EVS ಕಲಿಕೆಯಲ್ಲಿ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಮೆಥಡ್, ಪರಿಣಾಮಕಾರಿ ಅಂದರೆ ಎಫೆಕ್ಟಿವ್ ಮೆಥಡ್ ಅದು. ಇದು ಮಕ್ಕಳಲ್ಲಿ ಏನು ಮಾಡುತ್ತೆ, ಆಸಕ್ತಿಯನ್ನು ಡೆವಲಪ್ ಮಾಡುತ್ತೆ, ಕಲ್ಪನಾ ಶಕ್ತಿಯನ್ನು ಹೆಚ್ಚುತ್ತೆ. ಒಂದು ಕಥೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಏನಾಗುತ್ತೆ, ಆಸಕ್ತಿ ಡೆವಲಪ್ ಆಗುತ್ತೆ. ಮಕ್ಕಳ ಒಂದು ಕಲ್ಪನಾ ಶಕ್ತಿ, ಯೋಚನೆ ಮಾಡತಕ್ಕಂಥ, ಕಲ್ಪನೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ ಕತೆ ಹೇಳೋದ್ರಿಂದ ಅಂತ ಹೇಳ್ಬಿಟ್ಟು. ಆಮೇಲೆ ಕತೆಗಳನ್ನು ಗುಂಪಿನಲ್ಲಿ ಹೇಳುವುದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳು ಪರಸ್ಪರ ಚರ್ಚೆ ನಡೆಸಲು ಅವಕಾಶ ಸಿಗುತ್ತೆ. ನೋಡಿ, ಇಲ್ಲಿ ಗುಂಪಲ್ಲಿ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಕತೆಗಳನ್ನು ನಾವು ವೈಯಕ್ತಿಕವಾಗಿ ಅಂತ ಹೇಳಲ್ಲ. ಕತೆಗಳನ್ನು ಗುಂಪಿನಲ್ಲಿ ಹೇಳುವುದರಿಂದ ವಿದ್ಯಾರ್ಥಿಗಳು ಪರಸ್ಪರ ಚರ್ಚೆ ನಡೆಸೋದಕ್ಕೆ ಅವಕಾಶ ಸಿಗುತ್ತೆ. ಇದು ಸಹಕಾರ ಮನೋಭಾವ ಉಂಟು ಮಾಡುತ್ತೆ. ಸಹಕಾರ ಅಂದರೆ ಕೋಆಪ್ರೇಟಿವ್ ಅಟಿಟ್ಯೂಡನ್ನು ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ಪರಸ್ಪರ ಚರ್ಚೆ ಮಾಡ್ಬೋದು. ಇದು ಸಹಕಾರ ಮನೋಭಾವನೆ ಏನು ಮಾಡುತ್ತೆ, ಬೆಳೆಸುತ್ತೆ. ಕತೆಗಳ ಮೂಲಕ ಮತ್ತೇನು ಮಾಡ್ಬೋದು, ನೈತಿಕ ಮೌಲ್ಯಗಳನ್ನು ಸುಲಭವಾಗಿ ಬೋಧಿಸಬಹುದು. ಮಕ್ಕಳಿಗೆ ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳನ್ನು ಸುಲಭವಾಗಿ ಬೆಳೆಸ್ಬೋದು. ಒಳ್ಳೇದು ಮಾಡೋದ್ರಿಂದ ಕೊನೆಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡೋದು ಕೊನೆಗೆ ಕೆಟ್ಟದ್ದೇ ಆಗುತ್ತೆ ಅಂತಕ್ಕಂಥ ಏನು ನೈತಿಕ ಮೌಲ್ಯಗಳಿದೆ ಅದನ್ನು ಸುಲಭವಾಗಿ ನಾವು ಬೋಧನೆ ಮಾಡೋದಕ್ಕೆ ಕತೆಗಳನ್ನು ಬಳಸ್ಕೋಬೋದು. ಮಕ್ಕಳು ಕತೆಗಳನ್ನು ಹೆಚ್ಚು ಆಸಕ್ತಿಯಿಂದ ಕೇಳ್ತವೆ, ಅದೆಲ್ಲ ನಿಮಗೆಲ್ಲ ಗೊತ್ತಿದೆ, ಮತ್ತು ಅದನ್ನು ಅರ್ಥನೂ ಮಾಡ್ಕೊಳ್ತವೆ. ಸೊ ಹೀಗೆ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಸುಲಭವಾಗಿ ನಾವೇನು ಮಾಡ್ಬೋದು, ಬೋಧಿಸ್ಬೋದು. ಇದಲ್ಲದೆ ಕಥಾವಿಧಾನವು ಸಂವಹನ ಕೌಶಲ್ಯ ಮತ್ತು ಅಭಿವ್ಯಕ್ತಿಯನ್ನು ಅಭಿವೃದ್ಧಿ ಮಾಡುತ್ತೆ. ಇದು ಸಂವಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಏನು ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಅಭಿವ್ಯಕ್ತಿ ಅಂತ ಹೇಳಿದ್ರೆ ನಾವೇನು ಎಕ್ಸ್ಪ್ರೆಷನ್ ಮಾಡ್ತೀವಿ, ನಮ್ಮ ಒಂದು ಐಡಿಯಾಸನ್ನು, ನಮ್ಮ ಒಂದು ಥಾಟ್ಸನ್ನು ಇಲ್ಲಿ ಹೇಗೆ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಅಭಿವ್ಯಕ್ತಿ ಅಂತ ಹೇಳ್ತೀವಿ. ಒಂದು ಸಂವಹನ ಕೌಶಲ್ಯ ಡೆವಲಪ್ ಆಗುತ್ತೆ ಮತ್ತು ಅಭಿವ್ಯಕ್ತಿಯನ್ನು ಕೂಡ ಏನು ಮಾಡುತ್ತೆ, ಅಭಿವೃದ್ಧಿ ಪಡಿಸುತ್ತೆ. ಆದ್ದರಿಂದ ನೋಡಿ, ಇದು ಕೊನೆಯಲ್ಲಿ ಕನ್ಕ್ಲೂಷನ್ ಬಂದ್ವಿ ನಾವು. ಆದ್ದರಿಂದ ಕಥಾವಿಧಾನವು ಗುಂಪು ಚಟುವಟಿಕೆಯಲ್ಲಿ ಬಳಸಲು ಅತ್ಯಂತ ಸೂಕ್ತ. ಇದಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನು ನಾವು ಸೇರಿಸ್ಕೋಬೇಕಾದ್ರೆ ನೀವು ಸೋರ್ಸ್ ಬುಕ್ಕನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ ಇಲ್ಲಿ ಪಾಯಿಂಟ್ಸ್ಗಳನ್ನು. ನೀವು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಏನು ಮಾಡ್ಬೋದು, ಹೆಚ್ಚು ಮಾಡ್ಕೋಬೋದು. ಕ್ವಶನ್ ನಂಬರ್ 25ಗೆ ಹೋಗೋಣ. ಪರಿಸರ ಸಂಪನ್ಮೂಲ ಕೋನವನ್ನು ಹೇಗೆ ವಿನ್ಯಾಸಗೊಳಿಸುತ್ತೀರಿ? ನಮ್ಮ ಶಾಲೆಯಲ್ಲಿ ಪರಿಸರ ಸಂಪನ್ಮೂಲ ಕೋನವನ್ನು ವಿನ್ಯಾಸಗೊಳಿಸಬೇಕು. ಅದನ್ನು ಹೇಗೆ ನೀವು ವಿನ್ಯಾಸಗೊಳಿಸ್ತೀವ ಅಂತಕ್ಕಂಥದ್ದಿದೆ. ಪರಿಸರ ಸಂಪನ್ಮೂಲ ಕೋನವು ವಿದ್ಯಾರ್ಥಿಗಳ ಅನುಭವಾತ್ಮಕ ಕಲಿಕೆಗೆ ಸಹಾಯಕ ಆಗಿದೆ. ನೋಡಿ, ಪರಿಸರ ಸಂಪನ್ಮೂಲ ಕೋನ ವಿದ್ಯಾರ್ಥಿಗಳ ಅನುಭವಾತ್ಮಕ ಕಲಿಕೆಗೆ ಏನಾಗುತ್ತೆ, ಸಹಾಯಕ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಶಾಲೆಯ ಒಂದು ಭಾಗದಲ್ಲಿ ವಿಶೇಷವಾಗಿ ಕೋನವನ್ನು ನಿರ್ಮಿಸಬಹುದು. ಇದು ಒಂದು ಶಾಲೆಯ ಒಂದು ಭಾಗದಲ್ಲಿ, ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಇದನ್ನು ನಾವು ವಿಶೇಷವಾಗಿ ಈ ಒಂದು ಪರಿಸರ ಕೋನವನ್ನು ಏನು ಮಾಡ್ಬೋದು, ನಿರ್ಮಿಸ್ಬೋದು. ಅದರಲ್ಲಿ ಏನು ಮಾಡ್ಬೋದು, ಇದರಲ್ಲಿ ನೈಸರ್ಗಿಕ ವಸ್ತುಗಳನ್ನು ಇಡ್ಬೋದು. ನಾವು ಯಾವುದ್ಯಾವುದು ಎಲೆಗಳನ್ನು, ಕಲ್ಲುಗಳು, ಬೀಜಗಳನ್ನು ಏನು ಮಾಡ್ಬೋದು, ನಾವು ಸಂಗ್ರಹಿಸಿ ಇಡ್ಬೋದು. ಚಾರ್ಟ್ಗಳನ್ನು, ನಕ್ಷೆಗಳನ್ನು, ಮಾದರಿಗಳನ್ನು, ಪುಸ್ತಕಗಳನ್ನು ಅದರ ಜೊತೆ ಇರಿಸ್ಬೋದು. ಇದು ಪರಿಸರ ಕೋನವನ್ನು ಹೀಗೆ ನಾವೇನು ಮಾಡ್ಬೋದು, ವಿನ್ಯಾಸಗೊಳಿಸ್ಬೋದು ಶಾಲೆಯ ಒಂದು
ಜಾಗದಲ್ಲಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ಈ ವಸ್ತುಗಳನ್ನು ನೋಡಲು, ಸ್ಪರ್ಶಿಸಲು, ಅಧ್ಯಯನ ಮಾಡಲು ಅವಕಾಶ ಪಡೆಯುತ್ತವೆ. ನಾವು ಈ ಒಂದು EVS ಕೋನ ಅಥವಾ ಪರಿಸರ ಕೋನವನ್ನು ರಚನೆ ಮಾಡಿದಾಗ, ವಿನ್ಯಾಸಗೊಳಿಸಿದಾಗ, ಮತ್ತು ಎಲೆಗಳು, ಕಲ್ಲುಗಳು, ಬೀಜಗಳು, ಚಾರ್ಟು, ನಕ್ಷೆ, ಮಾದರಿಗಳು, ಪುಸ್ತಕಗಳು ಇಡೋದ್ರಿಂದ ವಿದ್ಯಾರ್ಥಿಗಳಿಗೆ ನೋಡೋದಕ್ಕೆ, ಅದನ್ನು ಸ್ಪರ್ಶ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಏನಾಗುತ್ತೆ, ಅವಕಾಶ ಸಿಗುತ್ತೆ. ಇದು ಅವರ ಕುತೂಹಲವನ್ನು ಹೆಚ್ಚು ಮಾಡುತ್ತೆ. ವಿದ್ಯಾರ್ಥಿಗಳ ಕುತೂಹಲ ಜಾಸ್ತಿ ಆಗುತ್ತೆ, ಕಲಿಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಆದ್ದರಿಂದ ಸಂಪನ್ಮೂಲ ಕೋನವು EVS ಕಲಿಕೆಗೆ ಬಹಳ ಉಪಯುಕ್ತ ಆಗಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇದನ್ನು ನೀವು ಸ್ವಲ್ಪ ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸೋರ್ಸ್ ಬುಕ್ಕಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಆ್ಯಡ್ ಮಾಡಿದ್ವಿ, ಇದು ಇನ್ನು ನಿಮಗೆ ಒಳ್ಳೆಯ ಅಂಕಗಳು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 26ಗೆ ಹೋಗೋಣ. ಪ್ರಕೃತಿಯನ್ನು ಸಂಪನ್ಮೂಲವಾಗಿ ಬಳಸಿಕೊಂಡು ಅಭಿವೃದ್ಧಿಪಡಿಸಬಹುದಾದ 5 ಪರಿಕಲ್ಪನೆಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಪ್ರಕೃತಿಯನ್ನೇ ಸಂಪನ್ಮೂಲವಾಗಿ ಬಳಸಿಕೊಂಡು ಅಭಿವೃದ್ಧಿಪಡಿಸಬಹುದಾದ 5 ಪರಿಕಲ್ಪನೆಗಳು, 5 ಕಾನ್ಸೆಪ್ಟ್. ನಾವು ಮಕ್ಕಳಿಗೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡಬೇಕಾದ್ರೆ ಕಾನ್ಸೆಪ್ಟ್ಗಳನ್ನು ಏನು ಮಾಡ್ತೀವಿ, ಪರಿಕಲ್ಪನೆಗಳನ್ನು ನಾವು ಏನು ಮಾಡ್ತೀವಿ, ಅಭಿವೃದ್ಧಿಪಡಿಸ್ತೀವಿ. ಇಡೀ ನೇಚರನ್ನೇ, ಇಡೀ ಪ್ರಕೃತಿಯನ್ನೇ ನಾವು ಸಂಪನ್ಮೂಲವಾಗಿ ಬಳಸ್ಕೊಂಡು ಯಾವ 5 ಪರಿಕಲ್ಪನೆಗಳನ್ನು ನಾವೇನು ಮಾಡ್ಬೋದು, ಮಕ್ಕಳಲ್ಲಿ ಬೆಳೆಸ್ಬೋದು ಅಂತ, ಅಭಿವೃದ್ಧಿಪಡಿಸ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಪ್ರಕೃತಿ EVS ಕಲಿಕೆಗೆ ಅತ್ಯುತ್ತಮ ಸಂಪನ್ಮೂಲ. ಪ್ರಕೃತಿ EVS ಕಲಿಕೆಗೆ ಬಹಳ ಅತ್ಯುತ್ತಮ ಸಂಪನ್ಮೂಲವಾಗಿದೆ. ಇದೇ ಪ್ರಕೃತಿಯನ್ನು ನಾವು ಹೇಗೆ ಸಂಪನ್ಮೂಲವಾಗಿ ಬಳಸ್ಕೋಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆ ಹೇಗೆ ಮಾಡ್ಬೋದು ಅಂತಕ್ಕಂಥ ಪ್ರಶ್ನೆ. ಪ್ರಥಮವಾಗಿ 5 ಪರಿಕಲ್ಪನೆಗಳು ಅಂತ ಇದೆ. ಪ್ರಥಮವಾಗಿ ಸಸ್ಯಗಳ ಬೆಳವಣಿಗೆ ಕುರಿತು ಮಕ್ಕಳು ನೇರವಾಗಿ ಗಮನಿಸಿ ಕಲಿಯಬಹುದು. ನೋಡಿ, ಸಸ್ಯಗಳ ಬೆಳವಣಿಗೆ ಬಗ್ಗೆ ನಾವು ಒಂದು ಪರಿಕಲ್ಪನೆಯನ್ನು ಮಾಡ್ಕೋಬೋದು. ಇದು ಪ್ರಕೃತಿ ತಾನೇ, ಸಸ್ಯಗಳ ಬೆಳವಣಿಗೆ. ಮಕ್ಕಳು ಅದನ್ನು ನೇರವಾಗಿ ಗಮನಿಸಿ ಕಲಿತಕ್ಕಂಥ ಒಂದು ಅವಕಾಶ ಇಲ್ಲಿ ಮಾಡಿಕೊಡ್ಬೋದು. ಇದು ಒಂದು ಪರಿಕಲ್ಪನೆ. ಇಲ್ಲಿ ಸಸ್ಯಗಳ ಬೆಳವಣಿಗೆ ಅಂತಕ್ಕಂಥದ್ದೇ ಒಂದು ಪರಿಕಲ್ಪನೆಯಾಗಿ ನಾವು ಮಕ್ಕಳಿಗೆ ಏನು ಮಾಡ್ಬೋದು, ಪಾಠವನ್ನು ಮಾಡ್ಬೋದು, ಕಲಿಸ್ಬೋದು. ಸೆಕೆಂಡ್ ಒನ್, ಜೀವ ವೈವಿಧ್ಯತೆ ಬಗ್ಗೆ ಅರಿವು ಪಡೆಯಬಹುದು. ಮಕ್ಕಳಿಗೆ ಜೀವ ವೈವಿಧ್ಯತೆ ಬಗ್ಗೆ ಅಂದರೆ ಅನೇಕ ಜೀವಿಗಳು ಈ ಪ್ರಕೃತಿಯಲ್ಲಿ ಒಂದರ ಮೇಲೆ ಮತ್ತೊಂದು ಡಿಪೆಂಡ್ ಆಗಿ ವೈವಿಧ್ಯಮಯವಾಗಿ ಬದುಕುತ್ತೆ ಅಂತಕ್ಕಂಥ ಅರಿವು, ತಿಳುವಳಿಕೆ ಏನು ಮಾಡ್ಬೋದು, ಉಂಟು ಮಾಡ್ಬೋದು ಅಂತ. ಇದು ಒಂದು ಕಾನ್ಸೆಪ್ಟನ್ನು ಬೆಳೆಸ್ಬೋದು ಮಕ್ಕಳಲ್ಲಿ. ಕೇವಲ ಮನುಷ್ಯವೇ ಅಲ್ಲ, ಮನುಷ್ಯರ ಜೊತೆ ಅನೇಕ ಜೀವಿಗಳು ಮತ್ತು ಸಸ್ಯಗಳು, ಅನೇಕ ಜೀವ ವೈವಿಧ್ಯತೆ ವಾಸ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ಬೋದು, ಅರಿವು ಮೂಡಿಸ್ಬೋದು ಅಂತಕ್ಕಂಥದ್ದು. ಮೂರನೇದಾಗಿ ಜಲಚಕ್ರವನ್ನು ಪ್ರಕೃತಿಯಲ್ಲಿ ಗಮನಿಸಬಹುದು. ಜಲಚಕ್ರ, ಈ ಮಳೆಗೆ ಹೇಗೆ ಉಂಟಾಗುತ್ತೆ. ಸೊ ಸಮುದ್ರದ ನದಿಗಳು ಕಾವು ಹೆಚ್ಚಾದಾಗ ಆ ಜಲಚಕ್ರ ಮಳೆ ಜಾಸ್ತಿ ಆಗುತ್ತೆ. ಇದೆಲ್ಲ ನಾವೇನು ಮಾಡ್ಬೋದು, ಪ್ರಕೃತಿಯಲ್ಲಿ ಒಂದು ಕಾನ್ಸೆಪ್ಟಾಗಿ ಜಲಚಕ್ರದ ಬಗ್ಗೆ ನಾವು ಮಕ್ಕಳಿಗೆ ಹೇಳಬಹುದು. ಯಾವಾಗ ಸಮುದ್ರ ಹೀಟ್ ಆಗುತ್ತೆ, ಅದರ ಒಂದು ಕಾವು ಜಾಸ್ತಿ ಆಗುತ್ತೆ, ಅದು ಮೇಲೆ ಹೋಗಿ ಮೋಡಗಳ ರೂಪದಲ್ಲಿ ಆಗುತ್ತೆ ಮತ್ತು ಅದು ಮಳೆ ಸುರಿಸುತ್ತೆ. ಈ ಎಲ್ಲ ಜಲಚಕ್ರವನ್ನು ನಾವೇನು ಮಾಡ್ಬೋದು, ಮಕ್ಕಳಿಗೆ ಹೇಳಬಹುದು ಅಂತಕ್ಕಂಥದ್ದು. ನಾಲ್ಕನೇದಾಗಿ ಮಣ್ಣಿನ ರಚನೆ ಬಗ್ಗೆ, ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ಬೋದು. ಮಣ್ಣಿನ ರಚನೆ ಹೇಗಾಗಿದೆ, ಮಣ್ಣಿನಲ್ಲಿ ಎಷ್ಟು ವಿಧಗಳಿದೆ, ಅದರ ಗುಣಲಕ್ಷಣಗಳು ಏನು, ಅದೆಲ್ಲ ನಾವೇನು ಮಾಡ್ಬೋದು, ಮಕ್ಕಳಿಗೆ ಹೇಳಬಹುದು. ಇದು ಒಂದು ಕಾನ್ಸೆಪ್ಟು. ಐದನೇದಾಗಿ ಪರಿಸರ ಸಮತೋಲನದ ಮಹತ್ವವನ್ನು ತಿಳಿಯಬಹುದು. ಪರಿಸರ ಸಮತೋಲನವಾಗಿರಬೇಕು, ಅದರ ಮಹತ್ವ ಏನು. ಪರಿಸರ ಏನಾದರೂ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಭೂಕಂಪನ ಉಂಟಾಗುತ್ತೆ, ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ, ಪ್ರವಾಹ, ಅದು ಇದು ಪ್ರಕೃತಿಯ ಅಸಮತೋಲನದಿಂದ ಉಂಟಾಗುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಅದಕ್ಕೆ ಪರಿಸರ ಸಮತೋಲನದ ಮಹತ್ವ ಏನಿದೆ ಅದನ್ನು ಮಕ್ಕಳಿಗೆ ತಿಳಿಸ್ಬೋದು. ಇದೆಲ್ಲ ಕಾನ್ಸೆಪ್ಟನ್ನ, ಪರಿಕಲ್ಪನೆಗಳನ್ನು ನಾವೇನು ಮಾಡ್ಬೋದು, ಪ್ರಕೃತಿಗೆ ಮತ್ತು ಸಂಪನ್ಮೂಲವಾಗಿ ಬಳಸ್ಕೊಂಡು ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು. ಆದ್ದರಿಂದ ಪ್ರಕೃತಿಯನ್ನು ಬಳಸಿ ಕಲಿಸಿದರೆ ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಥ ಮಾಡ್ಕೊಳ್ತವೆ ಮತ್ತು ಕಲಿಕೆ ಏನಾಗುತ್ತೆ, ದೀರ್ಘಕಾಲ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದು ಉಪಸಂಹಾರವನ್ನು ಹಾಕಿದ್ರೆ ಸಾಕು. ಹೀಗೆ ನಾನು 8 ಪ್ರಶ್ನೆಗಳನ್ನು ಏನು ಮಾಡೀನಿ, ನಿಮಗೆ 5 ಅಂಕಗಳಿಗೆ ತಿಳಿಸೀನಿ. ಇದು 40 ಅಂಕಗಳಿಗೆ ನಿಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಅದಕ್ಕೆ ನೀವು ಇದನ್ನು 1 ಪೇಜಷ್ಟು ಆನ್ಸರನ್ನು ಮಾಡುವಷ್ಟು ಎಬಿಲಿಟಿಯನ್ನು ಬೆಳೆಸ್ಕೋಬೇಕು. ಮತ್ತು ನಾನು ಹೇಳ್ದಂಗೆ ಟಿಪ್ಸ್ಗಳನ್ನು ನಾನು ಬಿಗಿನಿಂಗಲ್ಲಿ ಈ ಒಂದು ವಿಡಿಯೋದಲ್ಲಿ ಏನು ಹೇಳಿದೆ, ಟಿಪ್ಸ್ಗಳನ್ನು ನೀವು ಬಳಸ್ಕೊಂಡು
ನೀವು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತೆ ಅಂತೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಓದ್ಕೊಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.